ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ನಿಮ್ಮ ಮನೆಯಲ್ಲಿ ರವೆ ಆಮೇಲೆ ಹಾಲು ಇದ್ರೆ ಖಂಡಿತ ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ. ಏನು ಹೇಗೆ ಮಾಡೋದಂತೆಲ್ಲ ನೋಡೋಣ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಮಾತ್ರ ಮರಿಬೇಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ಸಿಗುತ್ತೆ. ಮೊದಲು ಸ್ಟವ್ ಆನ್ ಮಾಡಿಬಿಟ್ಟು ನಾನು ಇದಕ್ಕೆ ಅರ್ಧ ಕಪ್ ರವೆ ಹಾಕ್ತಾ ಇದ್ದೀನಿ ಪಾತ್ರೆಗೆ. ಇದನ್ನ ರೋಸ್ಟ್ ಮಾಡಬೇಕು. ಅರ್ಧ ಕಪ್ ಸಾಕು. ನಾನಿಲ್ಲಿ ಅರ್ಧ ಕಪ್ ಅಳತೆಯಲ್ಲಿ ಹೇಳ್ತಾ ಇರೋದು. ಇನ್ನು ಇದನ್ನ ಲೋ ಫ್ಲೇಮ್ ಕಡಿಮೆ ಉರಿಯಲ್ಲಿಟ್ಟು ರೋಸ್ಟ್ ಮಾಡಬೇಕು. ಬೇಕಿದ್ರೆ ತುಪ್ಪ ಸೇರಿಸಬಹುದು. ನಾನೇನು ತುಪ್ಪ ಏನು ಸೇರಿಸ್ತಾ ಇಲ್ಲ. ನೋಡಿ, ಇವಾಗ ರೋಸ್ಟ್ ಆಗಿದೆ. ಇವಾಗ ನೋಡಿ, ಇಷ್ಟು ಸಾಕು. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ 1 ಕಪ್ ಹಾಲು ಹಾಕ್ತಾ ಇದ್ದೀನಿ. ಬಿಸಿ ಮಾಡಿ ಆರಿಸಿಟ್ಟಂತಹ ಹಾಲು ಇದು 1 ಕಪ್ ಹಾಕ್ತಾ ಇದ್ದೀನಿ. ಇನ್ನು ಇದನ್ನ ಈ ರವೆ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದ್ರೆ ಈ ಹಾಲಲ್ಲೇ ಇದು ಚೆನ್ನಾಗಿ ಬೇಯಬೇಕು. ಕೈ ಆಡಿಸ್ತಾನೆ ಇರಬೇಕು. ಈ ರೀತಿ ನೋಡಿ, ರವೆ ಎಲ್ಲ ಬೆಂದು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ. ನೋಡಿ, ಈ ರೀತಿ ಸಾಕು. ಇನ್ನು ನಮ್ಗೆ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ನಾದ್ಕೋಬೇಕು. ಕೈಯಲ್ಲೇ ಮಾಡಬಹುದು. ಸ್ವಲ್ಪ ಆರಿದ್ಮೇಲೆ ಇದನ್ನ ಚೆನ್ನಾಗಿ ನಾದ್ಕೊಳ್ಳಿ. ಅವಾಗ ಸಾಫ್ಟ್ ಆಗಿರುವಂತಹ ಹಿಟ್ಟು ಸಿಗುತ್ತೆ ನಮಗೆ. ನೋಡಿ, ಬೇಕಿದ್ರೆ ಸೌಟಲ್ಲೂ ಮಾಡಬಹುದು, ಕೈಯಲ್ಲೂ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ನಾದ್ಕೊಂಡು ಇಲ್ಲಿ ಇವಾಗ ರೆಡಿ ಆಗಿದೆ. ಈ ರೀತಿ ಇದೆ. ಸಾಫ್ಟ್ ಆಗಿರುವಂತಹ ಹಿಟ್ಟು ಇಲ್ಲಿ ರೆಡಿ ಆಗಿದೆ. ಇನ್ನು ಇದನ್ನ ನಿಮ್ಗೆ ಎಷ್ಟು ದೊಡ್ಡ ಅಳತೆಯಲ್ಲಿ ಬೇಕೋ ಅಷ್ಟು ದೊಡ್ಡ ದೊಡ್ಡ ಬಾಲ್ಸ್ ಮಾಡ್ಕೊಳ್ಳಿ. ಸಣ್ಣದು ಬೇಕಿದ್ರೆ ಸಣ್ಣಕ್ಕೆ ಮಾಡಬಹುದು. ನೋಡಿ, ಈ ರೀತಿ ಮಾಡ್ಕೊಂಡ್ರೆ ಸಾಕು. ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ. ಬಾಲ್ಸ್ ಎಲ್ಲ ರೆಡಿ ಆಗಿದೆ. ಇವಾಗ ನಾನಿಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಹಾಕ್ಬಿಟ್ಟು ಇದನ್ನ ಫ್ರೈ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಶಾಲೋ ಫ್ರೈ ಮಾಡ್ಬೋದು. ಅವಾಗ ಅಗಲ ಇರುವ ಪಾತ್ರ ತಗೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದರಲ್ಲೂ ಕೂಡ ಶಾಲೋ ಫ್ರೈ ತರಾನು ಮಾಡ್ಬೋದು. ಅಂದ್ರೆ ಇದು ನಾವು ಬೇಯಿಸಿಟ್ಟಂತಹ ರವೆ ಅಲ್ವಾ, ಆದ ಕಾರಣ. ನೋಡಿ, ಈ ರೀತಿ ಹಾಕ್ಬಿಟ್ಟು ಎರಡು ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಬರಬೇಕು, ಒಂದು ಬ್ರೌನ್ ಕಲರ್ ಬರಬೇಕು. ಆ ರೀತಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಒಂದು ಬದಿ ಆದ್ಮೇಲೆ ಎರಡು ಬದಿ ತಿರುಗಿಸಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ರೆಡಿ ಆಗಿದೆ. ಈ ಕಲರ್ ಸಿಗ್ಬೇಕು. ಇದಕ್ಕಿಂತ ಜಾಸ್ತಿ ಫ್ರೈ ಮಾಡಬೇಡಿ. ಸಾಕು. ಇದನ್ನ ತೆಗಿಬಹುದು. ನಮಗೆ ತೆಗ್ದ್ಬಿಟ್ಟು ಉಳಿದಿರುವ ಬಾಲ್ಸ್ ಕೂಡ ನಾನು ಫ್ರೈ ಮಾಡ್ತೀನಿ. ಇದರಲ್ಲಿರೋ ಎಕ್ಸ್ಟ್ರಾ ಎಣ್ಣೆ ಎಲ್ಲ ತೆಗಿಬೇಕು. ಅಂದ್ರೆ ಟಿಶ್ಯೂ ಪೇಪರ್ ಅಲ್ಲಿ ಹಾಕೊಳ್ಳಿ. ಇಲ್ಲಾಂದ್ರೆ ನೋಡಿ, ಈ ರೀತಿ ಒಂದು ಸೌಟಲ್ಲಿ ಹಾಕೊಳ್ಳಿ. ಇದೇ ರೀತಿ ಎಲ್ಲ ಕೂಡ ಫ್ರೈ ಮಾಡಿ ರೆಡಿ ಮಾಡಿ ತರ್ತೀನಿ ನಾನು. ನೆಕ್ಸ್ಟ್ ಒಂದು ಪಾತ್ರೆ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಅರ್ಧ ಕಪ್ ಸಾಕು. ಅರ್ಧ ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರು ಎರಡು ಕೂಡ ಹಾಕ್ಬಿಟ್ಟು ಇನ್ನು ಸ್ಟವ್ ಆನ್ ಮಾಡಿಬಿಟ್ಟು ಇಲ್ಲಿ ಸಕ್ಕರೆ ಪಾಕ ರೆಡಿ ಮಾಡಬೇಕು ನಾವು. ಅಂದ್ರೆ ಸಕ್ಕರೆ ಚೆನ್ನಾಗಿ ಕರಗಬೇಕು. ನೋಡಿ, ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಸಿಕ್ಕಿದೆ ನಮಗೆ. ಅಂದ್ರೆ ಕರೆಕ್ಟ್ ಒಂದಳೆ ಪಾಕ ಬರ್ಬೇಕಂತ ಏನಿಲ್ಲ. ಸಕ್ಕರೆ ಎಲ್ಲ ಕರಗ್ಬಿಟ್ಟು ಸ್ವಲ್ಪ ನಂಟುವ ರೀತಿಯಲ್ಲಿದ್ರೆ ಸಾಕು. ಇನ್ನು ಇದಕ್ಕೆ ನಾವು ಫ್ರೈ ಮಾಡಿ ರೆಡಿ ಮಾಡಿಟ್ಟಂತಹ ರವೆಯ ಉಂಡೆ ಇದೆಯಲ್ವಾ, ಅದನ್ನ ಹಾಕ್ಬಿಟ್ಟು 1 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ಟವ್ ಆಫ್ ಮಾಡ್ಬೋದು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿಬಿಟ್ಟು ಇದನ್ನ ಮುಚ್ಚಿಟ್ಕೊಳ್ಳಿ. ಒಂದು 30 ನಿಮಿಷ ಇದನ್ನ ರೆಸ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ 30 ನಿಮಿಷ ಆಗಿದೆ. ಇವಾಗ ಸಕ್ಕರೆ ಪಾಕ ಚೆನ್ನಾಗಿ ಎಳ್ಕೊಂಡು ಈ ರವೆ ಬಾಲ್ಸ್ ಎಲ್ಲ ಸೂಪರ್ ಆಗಿ ಸಿಕ್ಕಿದೆ ನಮಗೆ. ಇನ್ನು ಇದರಿಂದ, ಈ ಸಕ್ಕರೆ ಪಾಕದಿಂದ ಇದನ್ನ ತೆಗಿತಾ ಇದ್ದೀನಿ. ಎಲ್ಲ ಕೂಡ ತೆಗಿತಾ ಇದ್ದೀನಿ. ಸಾಫ್ಟ್ ಆಗಿ ಸಿಗುತ್ತೆ ಇದು. ನೋಡಿ, ಈ ರೀತಿ ಇದೆ. ಇವಾಗ್ಲೇ ತಿನ್ಬೇಕು ಅಂತ ಅನ್ಸುತ್ತೆ ಇದನ್ನ ನೋಡುವಾಗ್ಲೇ. ನೋಡಿ, ನೆಕ್ಸ್ಟ್ ಇದನ್ನ ಒಂದೊಂದು ಬಾಲ್ ತೆಗೆದ್ಬಿಟ್ಟು ನಾನು ಸ್ವಲ್ಪ ಸಕ್ಕರೆ ಹುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ತೀನಿ. ಅವಾಗ ನೋಡೋದಿಕ್ಕೂ ಚೆನ್ನಾಗಿರುತ್ತೆ. ಎಲ್ಲ ಕೂಡ ಇಲ್ಲ, ಸ್ವಲ್ಪ ಈ ರೀತಿ ಮಾಡ್ತೀನಿ, ಸ್ವಲ್ಪ ಹಾಗೆ ಕೂಡ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ರವೆ ಉಂಡೆಯಲ್ಲಿ ಮಾಡಿರುವಂತ ಒಂದು ಡ್ರೈ ಜಾಮೂನ್ ಅಂತಾನು ಹೇಳ್ಬಹುದು. ನೋಡಿ, ಈ ರೀತಿ ಇದೆ. ಸೂಪರ್ ಆಗಿರುತ್ತೆ. ನಮ್ಗೆ ಥಟ್ ಅಂತ ಮಾಡುವಂತ ಒಂದು ಸ್ವೀಟ್ ರೆಸಿಪಿ. ನೋಡಿ, ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಒಳಗೆಲ್ಲ ಚೆನ್ನಾಗಿ ಸಕ್ಕರೆ ಪಾಕ ಕೂಡ ಎಳ್ಕೊಂಡಿದೆ. ನೋಡಿ, ವಾವ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ, ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.